ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಡೆದ ರಣರೋಚಕ ಕಾರ್ಯಾಚರಣೆಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತನಾಗಿದ್ದಾನೆ. ಈ ರೋಚಕ ಕಾರ್ಯಾಚರಣೆಗೆ ಪೊಲೀಸರು ಸುಮಾರು 1 ತಿಂಗಳ ಹೋಂವರ್ಕ್ ಮಾಡಿದ್ರು. ಕಂಪ್ಲೀಟ್ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದ ನಿಗ್ರಹ ದಳ ಆತ ಬರುವ ಮೊದಲೇ ಆ ಮನೆಯನ್ನ ಹೊಕ್ಕಿ ಕುಳಿತಿತ್ತು. ಮುಂದಾಗಿದ್ದೇ ಅಟ್ಯಾಕ್. ಸೂರ್ಯ ಮುಳುಗುತ್ತಿದ್ದಂತೆ ನಕ್ಸಲ್ ನಾಯಕ ಹತ. ದಿನಸಿಗಾಗಿ ಬಂದಿದ್ದವನ ಮೇಲೆ ಬಿತ್ತು ಗುಂಡಿನ ಮಳೆ. ತಂಡವನ್ನು ಕಾಡಿನಲ್ಲಿ ಬಿಟ್ಟು ಒಬ್ಬನೇ ಬಂದಿದ್ದನ ವಿಕ್ರಮ್. ಸುಮಾರು 2 ದಶಕದ ಇತಿಹಾಸದಲ್ಲಿ ರಾಜ್ಯದಲ್ಲಿ ಒಂದು ದೊಡ್ಡ ಕೂಂಬಿಂಗ್ ಆಪರೇಷನ್ ಉಡುಪಿಯ ಹೆಬ್ರಿಯಲ್ಲಿ ನಡೆದಿದೆ. ನಕ್ಸಲ್ ನಿಗ್ರಹ ದಳದ ಸಿಬ್ಬಂದಿ ರಾಜ್ಯದ ಮೋಸ್ಟ್ ವಾಂಟೆಡ್ ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಿದ್ದಾರೆ. ಈ ಕಾರ್ಯಾಚರಣೆ ನಡೆದದ್ದೇ ದೊಡ್ಡ ರೋಚಕ. ಇದಕ್ಕೆ ಎಎನ್ಎಫ್ ದೊಡ್ಡ ಮಟ್ಟದ ಹೋಂವರ್ಕ್ ಮಾಡಿತ್ತು ಎನ್ನಲಾಗಿದೆ. ಕಾಡಂಚಿನ ಮನೆಗೆ ಬಂದಿದ್ದ ವಿಕ್ರಮ್ ಗೌಡ. ಸೋಮವಾರ ಸಂಜೆಯೇ ನಡೆದಿರೋ ಎನ್ಕೌಂಟರ್. ಪೀತ ಬೈಲಿನಲ್ಲಿರುವ 3 ಸಹೋದರರ ಮನೆ. ದಿನಸಿಗಾಗಿ ಬಂದಿದ್ದ ನಕ್ಸಲ್ ವಿಕ್ರಮ್ ಗೌಡ ಉಡೀಸ್. ಇನ್ನು ಹೆಬ್ರಿ ತಾಲೂಕು ಬಚ್ಚಪ್ಪು ಪೀತ ಬೈಲ್ನಲ್ಲಿ ನಾರಾಯಣ, ಜಯಂತ, ಸುಧಾಕರ ಎಂಬುವರ ಮನೆ ಇದೆ. ನವೆಂಬರ್ 11ರಂದು ಬಂದು ರೇಷನ್ ತೆಗೆದಿರಿಸುವಂತೆ ನಕ್ಸಲ್ ಟೀಮ್ ತಾಕೀತು ಮಾಡಿತ್ತು. ರೇಷನ್ ಪಡೆಯಲು ಸೋಮವಾರ ಬರುವುದಾಗಿ ತಿಳಿಸಿದ ನಕ್ಸಲ್ ಟೀಮ್ ಹೇಳಿದಂತೆಯೇ ರೇಷನ್ ಪಡೆಯಲು ವಿಕ್ರಮ್ ಬಂದಿದ್ದಾನೆ. ಶರಣಾಗುವಂತೆ ಕೇಳಿದ್ದಾರೆ. ಪೊಲೀಸರನ್ನು ಕಂಡು ವಿಕ್ರಮ್ ಬಂದೂಕು ತೆಗೆದಿದ್ದಾನೆ. ಈ ವೇಳೆ ಪೊಲೀಸರು ಗುಂಡಿನ ದಾಳಿಗೈದಿದ್ದು ವಿಕ್ರಮ್ ಗೌಡ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಸುಮಾರು 20 ಗಂಟೆಗಳ ಪೊಲೀಸರ ಮಹಜರು ಪ್ರಕ್ರಿಯೆ ಮತ್ತಿತರ ದಾಖಲೆಗಳ ಸಂಗ್ರಹ ನಡೆದು ಮೃತದೇಹವನ್ನು ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಎಎನ್ಎಫ್ ಸಿಬ್ಬಂದಿಗಳ ಗುಂಡೇಟಿಗೆ ಕರ್ನಾಟಕದ ನಕ್ಸಲ್ ನಾಯಕ ಅಂತ ಹೇಳಿ ಕರೆಸ್ಕೊಂಡಿರುವಂಥ ವಿಕ್ರಮ್ ಗೌಡ ಹತನಾಗಿರುವಂಥದ್ದು. ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿದ ನಂತರ ಡೆಡ್ ಬಾಡಿಯನ್ನು ಮಣಿಪಾಲ ಕೆಎಂಸಿಗೆ ಸಂಬಂಧಪಟ್ಟಂತಹ ಫೊರೆನ್ಸಿಕ್ಸ್ ಮೆಡಿಸಿನ್ನ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಮಾಡಿರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಗಳು ನಡೀತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಕುಟುಂಬಸ್ಥರನ್ನು ಪೊಲೀಸರು ಸಂಪರ್ಕ ಮಾಡಿರುವಂಥದ್ದು. ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟದ್ದು ಬಿಟ್ಟರೆ ಬೇರೆ ಯಾವುದೇ ಮಾಹಿತಿಗಳನ್ನು ಕುಟುಂಬಸ್ಥರಿಗೆ ನೀಡಿಲ್ಲ. ಯಾಕಂದರೆ ಆ ನಂತರ ಎಲ್ಲ ನಡೆದಂತಹ ಪ್ರೊಸೀಜರ್ಗಳು ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಮೃತದೇಹವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ವಿಕ್ರಮ್ ಗೌಡ ತಮ್ಮನನ್ನು ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ತಮ್ಮ ತಂಗಿಗೆ ಕರೆ ಮಾಡಿ ಮಣಿಪಾಲ ಕೆಎಂಸಿಗೆ ಬರಬೇಕು ಅನ್ನುವಂಥ ಮಾಹಿತಿಗಳನ್ನು ನೀಡಿರುವಂಥದ್ದು. ಒಳಗೆ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಗಳು ನಡೆಯುವಂಥದ್ದು. ಪ್ರಮುಖವಾಗಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ಸಮ್ಮುಖದಲ್ಲೇ ಮರಣೋತ್ತರದ ಪ್ರಕ್ರಿಯೆಗಳು ಅಂದರೆ ಇನ್ಕ್ವೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳನ್ನು ಸಮ್ಮುಖದಲ್ಲೇ ನಡೆಸಬೇಕಾಗ್ತದೆ ನ್ಯಾಯಾಧೀಶರದ್ದು. ಹಾಗಾಗಿ ಪೊಲೀಸರು ಮೃತದೇಹವನ್ನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಹೆಬ್ರಿಯ ಪೀತಬೈಲಿರುವಂತಹ 3 ಮನೆಗಳಿವೆ. ಈ 3 ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಪರೇಷನ್ ನಡೆದಿದೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಆನಂತರ ಮೃತದೇಹದ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಇನ್ಕ್ವೆಸ್ಟ್ ನಡೆಸಿ ಕುಟುಂಬಕ್ಕೆ ಇಂದು ಮೃತದೇಹ ಹಸ್ತಾಂತರ ಆಗಲಿದೆ. ಘಟನಾ ಸ್ಥಳಕ್ಕೆ ಬೆಂಗಳೂರಿನಿಂದ ಎಫ್ಎಸ್ಎಲ್ ತಂಡ ಬಂದು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡಲಿದೆ. ಮರಣೋತ್ತರ ಪರೀಕ್ಷೆ ನಡೆದ ನಂತರ ಪ್ರಕರಣದ ಖಚಿತ ಮಾಹಿತಿಗಳು ಲಭ್ಯವಾಗಲಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.